ಬನ್ನಿ ಬನ್ನಿ, ಎಲ್ಲರೂ ಒಳಗೆ ಬನ್ನಿ, ಫ್ರೆಶ್ ಆಗಿವ್ರಂತೆ. ಅಕ್ಕ, ನಿನ್ಗೆ ಮಜ್ಜಿಗೆ ಒಳ್ಳೆ ಊಟ ಮಾಡಿ ತುಂಬ ಸಿಂಧು ಸಿಂಧು ಅಮ್ಮ, ಅಕ್ಕ, ಅತ್ತೆ, ಯಾರು ಮಾಡಿದಾರ ನೋಡಿ. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಆಮೇಲೆ ಅಪ್ಪ ಬರ್ತಾ ಇದ್ದಾರೆ. ತುಂಬಾ ಇಳ್ದೋಗಿದ್ಯಾ ನೀನು. ಈಗ ನೀನ ನೋಡಿದ್ನಲ್ಲ, ಚೆನ್ನಾಗಾಗ್ತೀನಿ. ನಮಸ್ಕಾರ. ನಮಸ್ತೆ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಚೆನ್ನಾಗಿದ್ದೀರಾ ಎಲ್ರು? ನಾವ್ ಯಾರು ನಿಮ್ ಕಡೆ ಬರಕ್ಕಾಗ್ಲಿಲ್ಲ. ನೀವೆಲ್ಲ ಸಾಕ್ಷಿ ಮದ್ವೆಗೆ ಬಂದ್ರಲ್ಲ, ತುಂಬಾ ಸಂತೋಷ ಆಯ್ತು. ಅಂದಾಗೆ ಸಾಕ್ಷಿ ಎಲ್ಲಿದ್ದಾಳೆ? ಒಳಗಿದ್ದಾಳೆ. ನಿಮ್ಮ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾಳೆ. ಒಳಗೆ ಬನ್ನಿ. ಬನ್ನಿ. ಲಗೇಜ್ ಎಲ್ಲ ಇಲ್ಲೇ ಇಡಿ, ಜಿಲೇಬಿ ತರ್ತಾಳೆ. ಬನ್ನಿ. ಎಲ್ಲಿಗೆ ಹೋಗ್ತಿದ್ಯಾ ಅಂಜಲಿ? ಪಾಪ ಜಿಲೇಬಿ ಆಂಟಿ ಎಷ್ಟಂತ ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ, ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ. ಅಯ್ಯೋ ನೀನ್ ಸುಮ್ಮನಿರು ಮಾರೈತಿ. ನಿನ್ ಬ್ಯಾಗ್ ಎತ್ತಿದ್ರೆ ಬ್ಯಾಗು ಗಾಳಿಯಲ್ಲಿ ಹಾರಾಡುತ್ತೆ. ಅದಕ್ಕೆ ಮದ್ವೆಗೆ ಬಂದವ್ರು ಎಲ್ಲಾರು ಭೂತ ಅನ್ಕೊಂಡು ಹೊರಟೋಗ್ತಾರೆ. ನೀನ್ ಇಲ್ಲೇ ಇರೋ, ನಾನು ಅಜ್ಜಿನ ಮಾತಾಡ್ಸ್ಕೊಂಡ್ ಬರ್ತೀನಿ. ಸರಿ ಲಡ್ಡು ಅಣ್ಣ, ಮತ್ತೆ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಿ. ಇವಳು ಓಡ್ ಹೋಗೋ ಸ್ಪೀಡ್ ನೋಡಿದ್ರೆ ಇವಳೇನೋ ಎಡವಟ್ ಮಾಡ್ತಾಳೆ ಅನ್ಸುತ್ತೆ. ನಮ್ ಸಾಕ್ಷಿ ಎಷ್ಟು ಮುದ್ದಾಗಿ ಒಳ್ಳೆ ಬೊಂಬೆ ತರ ಕಾಣ್ತಿದ್ದಾಳಲ್ವಾ? ಹೌದೌದು, ನಮ್ ಕಣ್ಣಿಷ್ಟೇ ತಾಕ್ತೇನೋ ಅನ್ನೋಷ್ಟು ಲಕ್ಷಣವಾಗಿದ್ದಾಳೆ. ಹೌದು ಅತ್ತೆ, ನೀವು ತುಂಬಾ ಮುದ್ದ ಕಾಣ್ತಾ ಇದ್ದೀರಾ. ಹೌದು, ಒಡವೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ಹೊಸದಾ? ಸ್ವಲ್ಪ ಒಡವೆ ಹೊಸದಾಗಿ ಮಾಡಿಸಿದ್ವಿ, ಇನ್ನೊಂದ್ ಸ್ವಲ್ಪ ಒಡವೆ ಅತ್ಗೆದು. ಅಮ್ಮನ ಒಡವೆ ಎಲ್ಲ ಮಗಳಿಗೆ ತಾನೆ. ಹೌದೌದು, ಒಡವೆ ಎಲ್ಲ ತುಂಬಾ ಚೆನ್ನಾಗಿದೆ. ಯಾಕೋ ಈ ಜುಮ್ಕಿ ಹೋಲ್ಡ್ ಮಾಡಲ್ ತರ ಇದೆ. ಇದನ್ನ ಚೇಂಜ್ ಮಾಡ್ಬಿಡು ಸಾಕ್ಷಿ. ಹೌದು ಸಾಕ್ಷಿ, ಜುಮ್ಕಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದನ್ನ ಚೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ. ಇಲ್ಲಪ್ಪ, ಈ ಜುಮ್ಕಿ ನಾನು ತೆಗಿಯಲ್ಲ. ಸಾಕ್ಷಿ, ನೀನು ಈ ಕಾಲದ ಹುಡುಗಿ, ನನ್ನ ಹತ್ರ ತುಂಬಾ ಡಿಸೈನ್ಸ್ ಇರೋದಿದೆ, ತಂದು ಕೊಡ್ತೀನಿ, ನೀನು ಹಾಕೋ. ಅಯ್ಯೋ ಬೇಡ ಬೇಡ ಬೇಡ, ನಮ್ಮ ಹತ್ರನೇ 2-3 ವೆರೈಟೀಸ್ ಇದೆ ನೋಡಿ ಇಲ್ಲಿ. ಇಲ್ಲ ಬೇಡ ಅತ್ತೆ, ನನಗೆ ಹ್ಯಾಂಗಿಂಗ್ ತುಂಬಾ ಇಷ್ಟ. ಇದೇ ಇರಲಿ. ಅಯ್ಯಯ್ಯೋ ಬೇಡ ಅತ್ತೆ, ಅದನ್ನ ಬಿಚ್ಚಬೇಡಿ. ಅದರಲ್ಲಿ ರಘು ಅಂಕಲ್ ಫೋನ್ ಇದೆ. ಸಾಕ್ಷಿ, ಹಠ ಮಾಡಬೇಡ. ಗಂಡಿನ ಮನೆಯವ್ರು ಏನಾರು ಇದನ್ನ ನೋಡಿದ್ರೆ ಖಂಡಿತ ಅವ್ರು ಬಿಚ್ಚಿ ಬೇರೆ ಹಾಕ್ತಾರೆ. ನೀನೇ ಹಾಕ್ಕೊಳ್ತೀಯೋ ಏನ್ ನಾನು ಬಿಚ್ಚಿ ಹಾಕ್ಲಾ? ಹಾಕ್ಕೊಳ್ಳೆ. ಅಂಜಲಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಕಾಣುತ್ತೆ. ಥ್ಯಾಂಕ್ಸ್ ಅಂಜಲಿ ಪುಟ್ಟಿ. ಅದೆಲ್ಲಿ ಇಟ್ ಕಡೆನೆ ಫೋನ್ ಆಗ್ಬಿಡತ್ತೋ ಅಂತ ಗಾಬರಿ ಆಗೋಗಿತ್ತು.
ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ, ಸೂಪರ್ ಆಗಿದ್ಯಾ. ಅಯ್ಯೋ ಎಲ್ಲ ಇಲ್ಲಿದ್ದೀರಾ? ಗಂಡಿನ ಕಡೆಯವ್ರು ಬಂದ್ರು, ಬನ್ನಿ. ಹೌದಾ? ನಡ್ರಿ ನಡ್ರಿ ನಡ್ರಿ, ಮೆಹಂದಿ ಕಾರ್ಯಕ್ರಮ ಆಮೇಲೆ ಮಾಡಿದ್ರಾಯ್ತು. ಬನ್ನಿ ಬನ್ನಿ ಬನ್ನಿ, ಎಲ್ರು ಬನ್ನಿ, ಬೇಗ 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 ಬನ್ನಿ. ಏನು ಗಂಡಿನ ಕಡೆಯವರು ಬಂದ್ಬಿಟ್ರ? ಅಯ್ಯಯ್ಯೋ, ರಘು ಅಂಕಲ್ನ ಬೇಗ ಕರ್ಸ್ಬೇಕಲ್ಲಪ್ಪ. ಅಯ್ಯೋ ದೇವ್ರೆ, ಗಂಡಿನ ಕಡೆಯವ್ರು ಬಂದಾಯ್ತಂತೆ. ರಘು ಇಲ್ಲಿಗೆ ಬರಕ್ ಹೇಗ್ ಸಾಧ್ಯ? ಅವನಿಗೆ ವಿಷಯ ಯಾರು ತಿಳಿಸೋದು? ರಘು ಇಲ್ಲಿಗೆ ಬಂದ್ರು ಅವನಿಗೆ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೋಷ್ಟು ಧೈರ್ಯ ಇದೆಯಾ? ನನ್ನ ಕೊರಳಿಗೆ ತಾಳಿ ಬೀಳೋ ಕೌಂಟೌನ್ ಸ್ಟಾರ್ಟ್ ಆಯಿತು. ಇನ್ನೀ ಮದುವೆನ ಯಾರ ಕೈಲೂ ತಪ್ಸೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಬನ್ನಿ ಬನ್ನಿ. ಈ ಜಾಗದಲ್ಲಿ ರಘು ನಿಂತಿದ್ದರೆ ಇದನ್ನೆಲ್ಲ ನಾನು ಮನಪೂರ್ವಕವಾಗಿ ಸಂತೋಷದಿಂದ ಮಾಡ್ತಿದ್ದೆ. ಆದರೆ ಈಗ ಮನಸ್ಸಿಲ್ಲದ ಮನಸ್ಸಿಂದ ಕಾಟಾಚಾರಕ್ಕೋಸ್ಕರ ಮಾಡಬೇಕಾಗಿದೆ. ಬನ್ನಿ ಬನ್ನಿ, ಎಲ್ಲರೂ ಒಳಗೆ ಬನ್ನಿ. ಗಟ್ಟಿಯಾಗಿ ಇಟ್ಕೊಳ್ಳೋದಲ್ವ ಕೀರ್ತಿ? ಕಳಸನ ಕೆಳಗೆ ಬೀಳಿಸ್ಬಿಟ್ಟಿಯಲ್ಲ. ಇಲ್ಲ ಅಮ್ಮ, ನಾನು ಬೀಳ್ಸಿಲ್ಲ. ಯಾರೋ ಎದುರುಗಡೆಯಿಂದ ಬಂದು ಗುದ್ದಾಗಾಯ್ತು. ಕಳಸ ಯಾರಾದ್ರೂ ಬೆಳೆಸ್ತಾರ? ಎಂತ ಅಪಶಕನ ಆಗೋಯ್ತಲ್ಲ. ಭಾಗಿ, ಸ್ವಲ್ಪ ಸುಮ್ಮನಿರ್ತೀಯ? ಏನೋ ಕೈ ಜಾರ್ ಬಿದ್ದಿದೆ, ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆಲ್ರೂ ಗಾಬರಿ ಆಗ್ತೀರಾ? ಎಲ್ಲರೂ ದೇವ್ರ ಹೆಸರು ಹೇಳ್ಕೊಂಡು ಒಳಗಡೆ ಬನ್ನಿ. ಹೊಸ ಕಳಸ ಸಿದ್ಧತೆ ಮಾಡಿದ್ರಾಯ್ತು. ಅಯ್ಯಯ್ಯೋ, ಎಲ್ಲಾದ್ರೂ ಕೆಳಗೆ ಬೇಯಿಸ್ಬಿಟ್ನಲ್ಲಪ್ಪ. ಏನ್ ಮಾಡೋದೀಗ? ಹಾ, ಎಲ್ಲಾದ್ರೂ ನಾನೇ ಎತ್ತಿಟ್ಬಿಡ್ತೀನಿ. ವಾಸಂತಿ, ಸಿಂಧು, ಬೀಗ್ರನ್ನ ಒಳಗೆ ಕರ್ಕೊಂಡೋಗಿ.
ಕರ್ಕೊಂಡು ಬನ್ನಿ ಹೋಗ್ತೀನಿ ಬನ್ನಿ. ಸರ್ ಬಿಸಿಯಾಗಿ ತಿಂಡಿ ರೆಡಿ ಇದೆ, ನೀವು ಹೋಗಿ ತೊಗೊಂಬಿಡಿ. ನಾನು ಇದೆಲ್ಲ ಕ್ಲೀನ್ ಮಾಡಿಸಿ ಐ ವಿಲ್ ಜಾಯ್ನ್ ಯು. ಓಕೆ ಓಕೆ ಬೇಗ ಬಂದ್ಬಿಡಿ. ಓಕೆ. ಏಯ್ ಹಾಳಬೂತ್ವೆ, ಮ್ಯಾಜಿಕ್ ಮಾಡಲ್ಲ ಅಂತ ಮಾತು ಕೊಟ್ಟು ಮೋಸ ಮಾಡ್ತೀಯ. ಏಯ್ ನೋಡ್ತಾ ಇರು, ನನ್ನ ತಂಗಿ ಮದುವೆ ಏನಾದರೂ ನಿಂತು ಹೋದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಹುಷಾರ್. ಏನ್ ನೋಡಪ್ಪ ನೀವು, ನಾನು ಏನ್ ಮ್ಯಾಜಿಕ್ ಮಾಡ್ರೆ ಇದನ್ನೆಲ್ಲ ಬೀಳ್ಸಿತ್ತ ಎತ್ತಿರ್ತಾ ಇದ್ದೆ ಅಷ್ಟೇ. ನಾನ್ ಸುಳ್ಳು ಹೇಳಲ್ಲ, ಪ್ರಾಮಿಸ್, ನಾನು ಮ್ಯಾಜಿಕ್ ಮಾಡಿಲ್ಲ ದೊಡ್ಡಪ್ಪ. ಸಾಕ್ಷಿ, ಈಗ ಮೆಹಂದಿ ಶಾಸ್ತ್ರ. ಬನ್ನಿ 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 ಎಲ್ಲರೂ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಕೂತ್ಕೊಂಬಲ್ಲಿ ಕೂತ್ಕೊ. ಈಗ ಸಾಕ್ಷಿಗೆ ಮೆಹಂದಿ ಶಾಸ್ತ್ರ, ಆಮೇಲೆ ನಾವೆಲ್ಲ ಮೆಹಂದಿ ಹಾಕೊಳ್ಳೋಣ. ಸಾಕ್ಷಿ, ಎಲ್ಲಿಗೆ ಹೋಗ್ತಿದ್ಯಾ? ಅತ್ತೆಗೆ ಮೆಹಂದಿ ಹಾಕೊಳ್ಳೋದು ಇಷ್ಟ ಇಲ್ಲ. ಅದಕ್ಕೆ ಇದೆಲ್ಲ ನನಗೇನು ಬೇಡ, ನನ್ನನ್ನು ಬಿಟ್ಬಿಡಿ. ಸಾಕ್ಷಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಈಗ ನೀನು ಕಮಲ್ನ ಒಪ್ಕೊಳ್ಳೇಬೇಕು. ಈಗ ನೀನು ಏನಾದರೂ ಹಠ ಮಾಡಿದ್ರೆ ಎಲ್ಲರ ಮುಂದೆ ತುಂಬ ಅವಮಾನ ಆಗುತ್ತಮ್ಮ. ಆದರೆ ಅದಕ್ಕೆ ಇದಕ್ಕೆಲ್ಲ ನನ್ನ ಮನಸ್ಸು ಒಪ್ತಿಲ್ಲ. ಸಾಕ್ಷಿ, ಎಲ್ಲ ಸಂದರ್ಭದಲ್ಲೂ ನಾವು ನಮ್ಮ ಮನಸ್ಸು ಹೇಳ್ದಾಗೆ ಕೇಳೋಕ್ಕಾಗಲ್ಲಮ್ಮ. ಕೆಲವೊಂದ್ಸಲ ನಮ್ಮ ಬುದ್ಧಿ ಹೇಳ್ದಾಗೂ ಕೇಳಬೇಕಾಗತ್ತೆ. ನೋಡು, ಎಲ್ಲರೂ ನೋಡ್ತಿದ್ದಾರೆ. ಬಾಮ್ಮ ಕೂತ್ಕೋ. ಬಾ. ಅದು ನಮ್ಮ ಸಾಕ್ಷಿಗೆ ಮೆಹಂದಿ ಅಂದರೆ ಒಂದು ಸ್ವಲ್ಪ ಎಲರ್ಜಿ. ಆ ಸ್ಮೆಲ್ಗೆ ತಲೆನೋವು ಬರುತ್ತಂತೆ. ಇವತ್ತು ಒಂದಿನ ಹಾಕಿಸ್ಕೊ ಅಂತ ಹೇಳಿ ಕರ್ಕೊಂಡು ಬಂದೆ.
ಭೂತ ಇಲ್ಲೇ ಇದೆಯಲ್ಲ, ಇವ್ರು ಯಾರಾದ್ರೂ ನೋಡಿದ್ರೆ ಏನಪ್ಪ ಗತಿ? ಅಯ್ಯಯ್ಯೋ, ಇದೇನಪ್ಪ? ಈ ಪಿಜ್ಜಾಜಿ ಒಳ್ಳೆ ಬೆಟ್ಟದ ತರ ಕೂತಿದ್ದಾರೆ. ಸಾಕ್ಷಾತ್ತಾಗಿ ಮೆಂದೆ ಹಚ್ಚೋದ ಕಾಣಿಸ್ತಾ ಇಲ್ಲ. ವಾವ್, ತುಂಬಾ ಚೆನ್ನಾಗಿದೆ. ಸಿಂಧು, ಈ ಲೇಟೆಸ್ಟ್ ಆಗಿ ಹಾಕಿದೀಯಾ? ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ನೀವೆಲ್ಲ ಈ ಕೋನ್ ತಗೊಂಡು ಮೆಹಂದಿ ಹಾಕೊಳ್ಳಿ. ಬನ್ನಿ, ನಾವೆಲ್ಲರೂ ಹೊರಗಡೆ ಹೋಗಿ ಬೇರೆ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಳ್ಳೋಣ. ಸಾಕ್ಷಿ ಮೆಹಂದಿ ಆಡ್ಲಿ. ಬನ್ನಿ ಬನ್ನಿ, ನಾವು ಹೋಗೋಣ. ರಘು, ಈ ಕೈ ಮೇಲೆ ನಿನ್ನ ಹೆಸರು ಅಚ್ಚಳಿದೆ ಉಳಿಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಆದರೆ ಆ ಬ್ರಹ್ಮ ನನ್ನ ಹಣೆ ಬರನೇ ಏನೋ ಬರೆದ್ಬಿಟ್ಟ. ಆ ಅತ್ತಿಗೆ ನೋಡಿದ್ರೆ ಯಾವುದೋ ಸಂಬಂಧ ಇಲ್ದಿರೋ ವ್ಯಕ್ತಿ ಹೆಸರನ್ನ ನನ್ನ ಕೈ ಮೇಲೆ ಬರೆದ್ಬಿಟ್ರು. ಛೇ, ಮಾಡ್ಕೋಬೇಡಿ ಅತ್ತೆ. ನಿಮ್ಮ ಮದ್ವೆ ರಘು ಅಂಕಲ್ ಜೊತೆ ಖಂಡಿತ ಮಾಡೇ ಮಾಡಿಸ್ತೀನಿ.